ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೀನರಾಶಿಯವರಿಗೆ ವ್ಯವಹಾರ ಮಾಡೋದಕ್ಕೆ ಯಾವ್ಯಾವ ದಿಕ್ಕುಗಳು ಶುಭಪ್ರದವಾಗಿರ್ತವೆ, ಯಾವ್ಯಾವ ದಿಕ್ಕುಗಳು ಅಶುಭಪ್ರದವಾಗಿ ಇರ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಿದೆ. ಮೀನರಾಶಿಯ ಅಧಿಪತಿ ಗುರು. ಒಂದು ರೀತಿ ಈ ರಾಶಿಯವರು ನ್ಯಾಯ, ನೀತಿ, ಧರ್ಮಕ್ಕೆ ಹೆಚ್ಚಿನ ಬೆಲೆ ಕೊಡ್ತಕ್ಕಂಥವರು. ಗುರು ಈಶಾನ್ಯ ದಿಕ್ಕಿಗೆ ಅಧಿಪತಿ. ಅದು ಉತ್ತರ ಈಶಾನ್ಯ ಆಗಿರ್ಬೋದು, ಪೂರ್ವ ಈಶಾನ್ಯ ಆಗಿರ್ಬೋದು. ಈಶಾನ್ಯ ದಿಕ್ಕಿಗೆ ಅಧಿಪತಿ ಆಗಿರೋದ್ರಿಂದ ಯಾರ ಜಾತಕಗಳಲ್ಲಿ ಗುರು ಚೆನ್ನಾಗಿರ್ತಾರೋ ಅವರಿಗೆ ಎಲ್ಲ ರೀತಿಯ ಅನುಕೂಲಗಳು ತುಂಬ ಸುಲಭವಾಗಿ ಸಿಗ್ತವೆ. ಈ ಗುರು ಅಧಿಪತಿ ಆಗಿರೋದ್ರಿಂದ ಈ ಮೀನರಾಶಿಯವರು ಉತ್ತರ ಈಶಾನ್ಯ ದಿಕ್ಕಿನ ವ್ಯಾಪಾರ ಆಗಿರ್ಬೋದು, ಪೂರ್ವ ಈಶಾನ್ಯ ದಿಕ್ಕಿನ ಕಚೇರಿಗಳಾಗಿರ್ಬೋದು, ಪೂರ್ವ ದಿಕ್ಕಾಗಿರ್ಬೋದು ಅಥವಾ ದಕ್ಷಿಣ ದಿಕ್ಕು ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಬರ್ತದೆ. ವಾಯುವ್ಯ ದಿಕ್ಕು ಸಹ ಈ ರಾಶಿಯವರಿಗೆ ಉತ್ತಮವಾಗಿ ವ್ಯವಹಾರ ಮಾಡಲು ಅನುಕೂಲಗಳು ಆಗ್ತದೆ. ಈ ರಾಶಿಯವರು ಅತಿ ಹೆಚ್ಚಾಗಿ ಉತ್ತರ ಈಶಾನ್ಯದ ದಿಕ್ಕನ್ನು ಅಥವಾ ಪೂರ್ವ ಈಶಾನ್ಯ ದಿಕ್ಕುಗಳನ್ನು ಆಯ್ಕೆ ಮಾಡ್ಕೊಂಬೋದು ತುಂಬ ಉತ್ತಮ. ಈ ದಿಕ್ಕನ್ನು ಆಯ್ಕೆ ಮಾಡಿಕೊಂಡಾಗ ನೀವೇನಾದರೂ ಕೋಚಿಂಗ್ ಸೆಂಟರ್ ಆಗಿದ್ದರೆ ಅಥವಾ ಟ್ಯೂಷನ್ ಕ್ಲಾಸಿಂಗ್ ಸೆಂಟರ್ ಆಗಿದ್ದರೆ ಅಥವಾ ಫೈನಾನ್ಸಿಂಗ್ ಬಿಸ್ನೆಸ್ ಮಾಡ್ತಿದ್ರೆ ಅಥವಾ ಧರ್ಮ ಕ್ಷೇತ್ರಗಳಲ್ಲಿ ಕಾರ್ಯದರ್ಶಿ ಆಗಿದ್ದರೆ, ಅನ್ಯಥರ ವ್ಯವಹಾರಗಳಲ್ಲಿ ಈ ದಿಕ್ಕಿನ ಬಾಗಿಲು ನಿಮ್ಮ ಕಚೇರಿಗಿದ್ದರೆ, ವ್ಯವಹಾರದ ಸ್ಥಳಗಳಿಗಿದ್ದರೆ ತುಂಬ ಉತ್ತಮವಾದಂಥ ಶುಭ ಫಲಿತಾಂಶಗಳನ್ನು ನೀವು ಪಡ್ಕೋಬೋದು. ಇಲ್ಲಿ ವಿಶೇಷವಾಗಿ ನಿಮ್ಮ ಕಚೇರಿ ಅಥವಾ ವ್ಯವಹಾರದ ಸ್ಥಳಗಳಿಗೆ ಹೆಚ್ಚಾಗಿ ಹಳದಿ ಬಣ್ಣ, ಕೇಸರಿ ಬಣ್ಣ, ಕೆಂಪು ಬಣ್ಣ ಅಳವಡಿಕೆಯನ್ನು ಮಾಡ್ಕೋಬೋದು. ಹಾಗೆ ಇಲ್ಲಿ ವಿಶೇಷವಾಗಿ ನಿಮಗೆ ಈ ಬಣ್ಣಗಳನ್ನು ಬೋಲ್ಡಲ್ಲಿ ಬರೆಸ್ತಕ್ಕಂಥ ಸಂದರ್ಭಗಳಲ್ಲೂ ಆದಷ್ಟು ಹಸಿರು ಬಣ್ಣ ಕಡಿಮೆ ಮಾಡ್ಕೊಂಬೋದು, ತುಂಬ ಉತ್ತಮ. ಇನ್ನಿದ್ದಂತೆ ಎಲ್ಲ ಬಣ್ಣಗಳು ಈ ರಾಶಿಯವರಿಗೆ ತುಂಬ ಶುಭಪ್ರದವಾಗಿ ಇರ್ತದೆ. ನೀವು ಯಾವುದಾದ್ರೂ ಹೊಸದಾಗಿ ವ್ಯಾಪಾರ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಸೋಮವಾರ, ಗುರುವಾರ, ಭಾನುವಾರಗಳು ಶುಭಪ್ರದವಾಗಿ ಇರ್ತದೆ. ಈ ದಿನಗಳಲ್ಲಿ ಶುಭ ಮುಹೂರ್ತ, ಶುಭ ಸಮಯಗಳಲ್ಲಿ ರಾಹು ಕಾಲ, ಯಮಗಂಡ ಕಾಲಗಳನ್ನು ಬಿಟ್ಟು ಪ್ರಾರಂಭ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇದೆ. ಇನ್ನು ನಿಮ್ಮ ರಾಶಿಯವರು ಈ ದಿಕ್ಕಿನ ವ್ಯವಹಾರ ಮಾಡುವಾಗ ಈ ದಿಕ್ಕಲ್ಲಿ ಭಾರವನ್ನು ಕಡಿಮೆ ಮಾಡ್ಕೊಳ್ಳಿ. ಪೂರ್ವಕ್ಕೆ ಮುಖ ಮಾಡಿಕೊಂಡು ಕೂತ್ಕೊತಕ್ಕಂಥದ್ದು ಅಥವಾ ಈಶಾನ್ಯಕ್ಕೆ ಮುಖವನ್ನು ಮಾಡಿಕೊಂಡು ಕೂತ್ಕೊಂಬೋದ್ರಿಂದ ನಿಮ್ಮ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊತೀರಿ. ಈ ರಾಶಿಯವರು ಏನಾದರೂ ನೆಗೆಟಿವಿಟಿ ಅಂದರೆ ಯಾವ ದಿಕ್ಕನ್ನು ಆಯ್ಕೆ ಮಾಡ್ಕೋಬಾರ್ದು ಅಂತಂದರೆ, ಪಶ್ಚಿಮ ದಿಕ್ಕು ಅಷ್ಟೊಂದು ಶುಭಪ್ರದ ಅಲ್ಲ, ಆಗ್ನೇಯ ದಿಕ್ಕು ಹಾಗೂ ಉತ್ತರ ದಿಕ್ಕುಗಳು ಈ ರಾಶಿಯವರಿಗೆ ವ್ಯವಹಾರ ಮಾಡೋದಕ್ಕೆ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಇನ್ನು ಏನಾದರೂ ಇವರು ನಾಮಫಲಕಕ್ಕೆ ಹೆಸರನ್ನು ಆಯ್ಕೆ ಮಾಡ್ಕೊತಕ್ಕಂಥ ಒಂದು ಸಂದರ್ಭಗಳಲ್ಲಿ ಮೇಷರಾಶಿಯ ಹೆಸರನ್ನು ಆಯ್ಕೆ ಮಾಡ್ಕೊತಕ್ಕಂಥದ್ದು, ಕಟಕ ರಾಶಿಯ ಹೆಸರು ಸಹ ಶುಭಪ್ರದವಾಗಿ ಇರ್ತದೆ. ಸಿಂಹ ರಾಶಿಯ ಹೆಸರು ಸಹ ಉತ್ತಮವಾಗಿ ಇರ್ತದೆ. ವೃಶ್ಚಿಕ ರಾಶಿ ಮತ್ತು ಧನುಸ್ಸು ರಾಶಿ ಹಾಗೂ ಮೀನ ರಾಶಿಯ ಹೆಸರುಗಳು ಇವ್ರಿಗೆ ವ್ಯವಹಾರ ಮಾಡ್ತಕ್ಕಂಥ ನಾಮಫಲಕದಲ್ಲಿ ಈ ಹೆಸರನ್ನು ಚಾಯ್ಸ್ ಮಾಡ್ಕೊಂಬೋದು ಭಾಳ ಉತ್ತಮ. ಇನ್ನು ತುಂಬ ಈ ರಾಶಿಯವರಿಗೆ ನೆಗೆಟಿವ್ ಆಗ್ತಕ್ಕಂಥ ಹೆಸರುಗಳು ಅಂತಂದರೆ ಮಿಥುನ, ಕನ್ಯಾ ರಾಶಿಯ ಹೆಸರುಗಳು, ವೃಷಭ, ತುಲಾ ರಾಶಿಯ ಹೆಸರುಗಳು ನೆಗೆಟಿವ್ ಆಗ್ತದೆ.
ಇಲ್ಲಿ ಮಕರ ರಾಶಿಯ ಹೆಸರು ಶುಭಪ್ರದ, ಕುಂಭ ರಾಶಿಯ ಹೆಸರು ಸಹ ಅಷ್ಟೊಂದು ಉತ್ತಮ ಅಲ್ಲ. ನಿಮ್ಮ ರಾಶಿಗೆ 12ನೇ ರಾಶಿ ಆಗೋದ್ರಿಂದ ಕುಂಭ ರಾಶಿಯ ಹೆಸರು ಬೇಡ. ಆದರೂ ಬೇಕಾದರೆ ಮಕರ ರಾಶಿಯ ಹೆಸರನ್ನು ನೀವು ಆಯ್ಕೆ ಮಾಡಿಕೊಂಡು ವ್ಯಾಪಾರ ವ್ಯವಹಾರ ಮಾಡೋದ್ರಿಂದ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಅವಕಾಶಗಳು ಇದೆ. ಇಲ್ಲಿ ನೀವು ನಿಮ್ಮ ಕಚೇರಿಗಳಲ್ಲಿ ಸ್ಟೋರೇಜ್ ಮಾಡ್ಕೊತಕ್ಕಂಥ ಒಂದು ಸಂದರ್ಭಗಳಲ್ಲಿ ನೈಋತ್ಯ ದಿಕ್ಕಿಗೆ ಹೆಚ್ಚಿನ ಸ್ಟೋರೇಜ್ ಅಂದರೆ ವೆಯ್ಟ್ ಹಾಕ್ಕೊಂಬೋದು. ದಕ್ಷಿಣ, ನೈಋತ್ಯ, ಪಶ್ಚಿಮ ದಿಕ್ಕುಗಳಲ್ಲಿ ನಿಮ್ಮ ಸ್ಟಾಕ್ಸ್ ಅಥವಾ ವೆಯ್ಟ್ ಹಾಕಿರೋದ್ರಿಂದ ನಿಮಗೆ ಆ ಸ್ಥಳಗಳಲ್ಲಿ ಹೆಚ್ಚಿನ ವ್ಯಾಪಾರದಲ್ಲಿ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಜಾಸ್ತಿ ಇರ್ತವೆ. ಇನ್ನು ಯಾವುದೇ ಕಾರಣಕ್ಕೂ ನೀವು ಈ ಸ್ಥಳದ ಅಕ್ಕಪಕ್ಕ ಅಥವಾ ಹೊರಗೆ ಆದಷ್ಟು ಸ್ವಚ್ಛತೆ, ಶುಭ್ರತೆಯನ್ನು ಕಾಪಾಡಿಕೊಂಡ್ರೆ ತುಂಬ ಉತ್ತಮ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.